ಸಿಲಿಕಾನ್ ಸಿಟಿ ಸಂಚಾರಿ ಪೊಲೀಸರು ಕ್ಯಾಬ್ ಆಟೋ ಚಾಲಕರ ಮೇಲೆ ಮಲತಾಯಿ ಧೋರಣೆ ತೋರುತ್ತಿದ್ದಾರೆ. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಎಂಬಂತೆ ವರ್ತಿಸುತ್ತಿದ್ದಾರೆ. ನೋ ಪಾರ್ಕಿಂಗ್ನಲ್ಲಿ ಐಷಾರಾಮಿ ಕಾರು ನಿಂತರೂ ಫೈನ್ ಹಾಕಲು ಹಿಂದೇಟು ಹಾಕ್ತಿದ್ದು ಪೊಲೀಸರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ. ಏನಿದು ನೀತಿ? ಸಂಚಾರ ಪೊಲೀಸರ ಧೋರಣೆ ಸಾರ್ವಜನಿಕರಿಂದ ಕ್ಲಾಸ್. ಸಂಚಾರಿ ಪೊಲೀಸರು ಇತ್ತೀಚೆಗೆ ವಾಹನ ಸಂಚಾಲಕರ ಮುಂದೆ ಮಿತಿ ಮೀರಿ ವರ್ತಿಸುತ್ತಿದ್ದಾರೆ. ಇದೀಗ ಸಂಚಾರಿ ಪೊಲೀಸರ ಮಲತಾಯಿ ಧೋರಣೆ ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾದ ಕಣ್ಣಲ್ಲೂ ಬಟ್ಟಬಯಲಾಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದ ಪೊಲೀಸರೇ ಟ್ರಾಫಿಕ್ ಉಂಟಾಗಲು ಕಾರಣವಾಗಿದ್ದಾರೆ. ಹೌದು, ನೋ ಪಾರ್ಕಿಂಗ್ ನಲ್ಲಿ ನಿಲ್ಲೋ ಯೆಲ್ಲೋ ಬೋರ್ಡ್ ಕಾರುಗಳಿಗೆ ಲಾಕ್ ಹಾಕಿ ಪೊಲೀಸರು ಫೈನ್ ಕಲೆಕ್ಟ್ ಮಾಡಿದ್ರೆ, ಈತ ವೈಟ್ ಬೋರ್ಡ್ ಕಡೆ ಗಮನ ಹರಿಸದೇ ಇರೋದು ಪೊಲೀಸರ ಮಲತಾಯಿ ಧೋರಣೆ ವಿರುದ್ಧ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ಈ ಧೋರಣೆಯ ಸಲುವಾಗಿ ಪೊಲೀಸರಿಗೆ ಕ್ಲಾಸ್ ತಗೊಂಡಿದ್ದಾರೆ. ನೆನೆ ಮಧ್ಯಾಹ್ನದ ಹೊತ್ತಿಗೆ ರೇಸ್ ಕೋರ್ಸ್ ಬಳಿ ಕ್ಯಾಬ್ ಚಾಲಕ ಊಟಕ್ಕೆ ನಿಲ್ಲಿಸಿದ್ದ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಟ್ರಾಫಿಕ್ ಪೊಲೀಸರು ಏಕಾಏಕಿ ವಾಹನದ ವೀಲ್ ಲಾಕ್ ಮಾಡಿದ್ದಾರೆ. ಇದನ್ನು ಗಮನಿಸಿದ ಕ್ಯಾಬ್ ಚಾಲಕ ಪೊಲೀಸರ ಬಳಿ ಬಂದು ನನ್ ಕಾರ್ ಬಿಟ್ಕೊಡಿ ಎಂದು ಬೇಡ್ಕೊಂಡಿದ್ದಾನೆ. ಫೈನ್ ಕಟ್ತೀನಿ, ಕಾರ್ ಸೈಡ್ಗೆ ಹಾಕ್ತೀನಿ ಅಂದಿದ್ದ. ಆದ್ರೆ ಪೊಲೀಸರು ಮಾತ್ರ ಕ್ಯಾರೆ ಎನ್ನದೆ ಕಾರ್ ಚಾಲಕನ ಮನಸ್ಸನ್ನ ಘಾಸಿಗೊಳಿಸಿದ್ದಾರೆ. ನಡು ರಸ್ತೆಯಲ್ಲೇ ಕಾರನ್ನ ಲಾಕ್ ಮಾಡಿ ಹೊರಟಿದ್ದಾರೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ 20 ನಿಮಿಷಗಳ ಕಾಲ ನಡು ರಸ್ತೆಯಲ್ಲೇ ಕಾರ್ ನಿಂತಿದ್ದು, ಇದರಿಂದಾಗಿ ಇತರೆ ವಾಹನಗಳಿಗೆ ತೊಂದರೆಯಾಗಿ ವಾಹನ ಚಾಲಕರ ಪರದಾಟ ಶುರುವಾಗಿತ್ತು. ಟ್ರಾಫಿಕ್ ಕ್ಲಿಯರ್ ಮಾಡುವ ಭರದಲ್ಲಿ ಟ್ರಾಫಿಕ್ಗೆ ಪೊಲೀಸರೇ ಕಾರಣವಾಗಿದ್ದಾರೆ. ಇದರಿಂದಾಗಿ ಹೈ ಗ್ರೌಂಡ್ಸ್ ಟ್ರಾಫಿಕ್ ಪೊಲೀಸರ ವಿರುದ್ಧ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ಸರ್, ಅವ್ರ ಗಾಡಿನೂ ಓಡ್ತಲ್ಲ, ಇವಾಗ ಅವ್ರು ಹಾಕಿದ್ರ ಫೈನ್ ಹಾಕಿಲ್ಲ ತಾನೆ. ಇವ್ರ ಗಾಡಿಗೆ ಅಲ್ಲ ಪಾಪ 2 ನಿಮಿಷ ಹಾಕಿದಾರೆ, ಅಲ್ಲಿ 500 ರೂಪಾಯಿ ಫೈನ್ ಹಾಕೋರು. ಅವ್ರ ಹತ್ರ ಸ್ಲಿಪ್ ಐತೆ. ಇವಾಗ ಏನು ಹೇಳ್ತೀರಾ? ಅವ್ರ ಗಾಡಿ ಅಲ್ಲಿ ಪಾರ್ಕಿಂಗ್ ಇಲ್ಲ, ಅಲ್ಲಿ ಹಾಕೋರು, ಅವ್ರಿಗೆ ಹಾಕ್ತಾರ ಫೈನು? ಹಾಕ್ಸಿ ನೋಡಿ, ಅಲ್ಲಿ ನೋಡ್ಕೊಳ್ರಿ ನೀವು, ಅಲ್ಲಿ ಅವ್ರಿಗೆ ಹಾಕ್ಸಿ ಫೈನ್. ನಾ ಬೇಕಾದ್ರೆ ವಿಡಿಯೋ ಮಾಡಿ. ಈಗ ಒನ್ ವೇದಲ್ಲಿ ಬಂದಿದ್ರಲ್ಲ, ನೀವೇ ನೋಡಿದ್ರಲ್ಲ, ಅವ್ರ ಗಾಡಿಗೆ ಹಾಕಿಲ್ಲ ತಾನೆ. ಮತ್ತೆ ಅಷ್ಟೇ ಇವ್ರು ನಮ್ಗಷ್ಟೇ. ಯಾರು ಅಂದರೆ ಪಾಪ ಕ್ಯಾಬ್ ಡ್ರೈವರ್ಸ್ 500 ರೂಪಾಯಿ ದುಡಿಯೋಕ್ಕಾಗಲ್ಲ. ಇವಾಗ 500 ರೂಪಾಯಿ ಫೈನ್ ಹಾಕಿದ್ರೆ ಹೆಂಗೆ ಹಾಕ್ತಾರೆ? ವಿಚಾರ ಮಾಡಿ ನೀವೇ. ಇವಾಗ ಅವ್ರಿಗಂತೂ ಆಗ್ತಾ ಇಲ್ಲ ನೋಡಿ, ಅವ್ರ ಗಾಡಿನ ಹೋಯ್ತಲ್ಲ ಇವಾಗ. ಇನ್ನು ಕ್ಯಾಬ್, ಆಟೋ, ಸಣ್ಣ ವಾಹನಗಳಿಗೆ ಮಾತ್ರ ಲಾಕ್ ಹಾಕ್ತಿದ್ದ ಪೊಲೀಸರಿಗೆ ಚಾಲಕರು ಚಳಿ ಬೆಳೆಸಿದ್ದಾರೆ. ಖಾಸಗಿ ಹೋಟೆಲ್ ಮುಂದೆ ನೋ ಪಾರ್ಕಿಂಗ್ ನಲ್ಲಿ ನಿಂತಿದ್ದ ಕಾರುಗಳಿಗೆ ಯಾವುದೇ ಲಾಕ್ ಹಾಕಿರಲಿಲ್ಲ. ಆ ಕಾರುಗಳಿಗೆ ಕ್ಯಾರೆ ಅನ್ನದೇ ಟ್ರಾಫಿಕ್ ಪೊಲೀಸರು ಹೋಗಿದ್ರು. ಕಾಸ್ಟ್ಲಿ ಕಾರುಗಳಿಗೆ ಲಾಕ್ ಹಾಕದೆ ವಾಪಸ್ ಆಗಿದ್ದ ಪೊಲೀಸರಿಗೆ ಸಾರ್ವಜನಿಕರು ಇದೀಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋ ಪಾರ್ಕಿಂಗ್ ನಲ್ಲಿ ನಿಂತಿದ್ರು ಪೊಲೀಸರು ಡೋಂಟ್ ಕೇರ್ ಅಂದಿದ್ದು, ದುಡಿದು ತಿನ್ನುವ ಚಾಲಕರ ಮೇಲೆ ಪೊಲೀಸರ ಮಲತಾಯಿ ಧೋರಣೆ ವಿರೋಧಿಸಿದ್ದಾರೆ. ಈತ ಹೋಟೆಲ್ ಮುಂದೆ ನೋ ಪಾರ್ಕಿಂಗ್ ನಲ್ಲಿ ನಿಂತಿರುವ ಕಾರುಗಳಿಗೆ ದಂಡ ಹಾಕಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಒತ್ತಾಯಕ್ಕೆ ಮಣಿದು ಪೊಲೀಸರು ಬೇಕಾಬಿಟ್ಟಿಯಾಗಿ ಕಾರುಗಳಿಗೆ ಲಾಕ್ ಹಾಕಿದ್ದಾರೆ. ಸರ್, 1 ಅವರ್ ನಿಂತ್ಕೊಂಡಿದ್ದೀನಿ ಸರ್. ಊಟ ಮಾಡಿ ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಂದ್ಬಿಟ್ಟು ಫೈನ್ ಹಾಕೋರೆ. ಸರ್, ಹೋಗ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕೇಳಿಲ್ಲ. ಅವ್ರು ಏನೋ FIR ಮಾಡ್ತೀನಿ ಅಂತ ಹೇಳ್ತಿದ್ರು ಸರ್ ಅವರು ನಮಗೆ. ಸರ್, ಏನಿಲ್ಲ, ಫೋಟೋ ತೆಗೆದು ಹಾಕ್ತೀವಿ ಅಂದರು. ಫೋಟೋ ತೆಗೆದ್ರೆ 1000 ರೂಪಾಯಿ ಫೈನ್ ಬೀಳುತ್ತೆ, ಇಲ್ಲಾಂದರೆ 500 ರೂಪಾಯಿ ಕೊಡಿ, 500 ರೂಪಾಯಿ ಇಲ್ಲೇ ಕ್ಲಿಯರ್ ಮಾಡ್ಕೊಡ್ತೀವಿ, ರಿಸಿಪ್ಟ್ ಕೊಡ್ತೀವಿ ಅಂತ ಹೇಳಿದರು. ಅವ್ರು ಯಾರೋ ಒಬ್ಬರು ಬಂದ್ಬಿಟ್ಟು FIR ಮಾಡ್ತೀವಿ ನಿಮ್ಮ ಮೇಲೆ, ಗಾಡಿ ಮೇಲೆ, ಗಾಡಿನೂ ಬಿಡೋದಿಲ್ಲ, ಇಲ್ಲ ಸ್ಟೇಷನ್ಗೆ ತೊಗೊಂಡೋಗ್ತೀವಿ ಅಂತ ಹೇಳಿದ್ರು ಅವರು. ಒಟ್ನಲ್ಲಿ ಟ್ರಾಫಿಕ್ ಪೊಲೀಸರಂತೂ ದುಡಿದು ತಿನ್ನುವ ಚಾಲಕರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವುದನ್ನ ಸಾರ್ವಜನಿಕರೇ ವಿರೋಧಿಸಿದ್ದಾರೆ. ಸಾರ್ವಜನಿಕರ ಕ್ಲಾಸ್ನಿಂದ ಟ್ರಾಫಿಕ್ ಪೊಲೀಸರು ಬುದ್ಧಿ ಕಲಿತಿದ್ದಾರೆ. ಆದ್ರೂ ಕೆಲವು ಪೊಲೀಸರು ಖಾಸಗಿ ಹೋಟೆಲ್ಗಳ ಮುಂದೆ ನಿಲ್ಲುವ ವಾಹನಗಳಿಗೆ ಫೈನ್ ಹಾಕಲು ಹಿಂದೆ ಮುಂದೆ ನೋಡ್ತಿರೋದು ವಿಪರ್ಯಾಸವೇ ಸರಿ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.